amen, try to live a life without the Holy Spirit. ಪರಿಶುದ್ಧಾತ್ಮನಿಲ್ಲದೆ ಒಂದು ಜೀವಿತವನ್ನು ಜೀವಿಸುವುದಕ್ಕೆ ಪ್ರಯತ್ನ ಕೂಡ ಮಾಡಬೇಡಿ. Amen. Hallelujah. Hallelujah. The Bible says, amen, Paul says to Timothy, amen, we are living in the most perilous days. ಆ ಒಂದು ಪೌಲನು ತಿಮೋತಿಗೆ ಹೇಳ್ತಾನೆ, ನಾವು ಬಹಳ ಕಠಿಣವಾದ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. Amen. ಆಮವಾ ಇಲ್ಲಿ ಅಷ್ಟಲ್ಲ. ಹೌದಾ ಇಲ್ವಾ ಹೇಳಿ. Hallelujah. Hallelujah. We are living in the most perilous days. ನಾವು ತುಂಬಾ ಬಹಳ ಕಠಿಣವಾಗಿರುವಂತ ದಿನಗಳಲ್ಲಿ ಜೀವಿಸ್ತಾ ಇದ್ದೇವೆ. Amen. In these days, ಈ ಒಂದು ದಿನಗಳಲ್ಲಿ without Holy Spirit, ಪರಿಶುದ್ಧಾತ್ಮನಿಲ್ಲದೆ, I tell you, it is impossible to enter into kingdom of God. ದೇವರ ರಾಜ್ಯವನ್ನ ಸೇರುವುದೇ ಅದು ಅಸಾಧ್ಯ. Amen. Hallelujah. Hallelujah. Without being full of the Holy Spirit, ಪರಿಶುದ್ಧಾತ್ಮನಿಂದ ನಾವು ತುಂಬಲ್ಪಡದೆ you cannot enter heaven. ನೀವು ಪರಲೋಕವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. That is why God gave us Holy Spirit in the new covenant. ಅದಕ್ಕಾಗಿಯೇ ಹೊಸ ಒಡಂಬಡಿಕೆಯಲ್ಲಿ ದೇವರು ಪರಿಶುದ್ಧಾತ್ಮನನ್ನ ಕೊಟ್ಟನು. When Jesus was resurrected, ಯೇಸು ಕ್ರಿಸ್ತನು ಪುನರುತ್ಥಾನ he ಹೊಂದಿದಾಗ lived for 40 days with his disciples on the earth. ಆತನು ಈ ಲೋಕದಲ್ಲಿ 40 ದಿವಸ ಶಿಷ್ಯರೊಂದಿಗೆ ಜೀವಿಸಿದನು. Amen. Hallelujah. Hallelujah. When the time of his ascension came, ಆತನು ಎತ್ತಲ್ಪಡುವಂತ ದಿನವು ಬಂದಾಗ, amen, he was taken up in the cloud. ಆತನು ಮೇಘಗಳಲ್ಲಿ ಎತ್ತಲ್ಪಟ್ಟನು. As his disciples were looking at him, ಆ ಒಂದು ಶಿಷ್ಯರು ಅವರನ್ನೇ ನೋಡ್ತಾ ಇರುವಾಗ, he was just taken up in front of their eyes. ಅವರು ಹಾಗೆ ಶಿಷ್ಯರ ಕಣ್ಣ ಮುಂದೆಯೇ ಆತನು ಎತ್ತಲ್ಪಟ್ಟನು. Amen. When he was taken up, ಆತನು ಎತ್ತಲ್ಪಟ್ಟಾಗ they couldn't see him anymore. ಆತನನ್ನ ಇನ್ನೂ ಅವರು ನೋಡುವುದಕ್ಕೆ But the ಸಾಧ್ಯವಾಗಲಿಲ್ಲ. Bible says, ಆದರೆ ಸತ್ಯವೇದ when ಹೇಳ್ತಿದೆ, they looked down, ಅವರು ಕೆಳಗೆ ನೋಡಿದಾಗ, amen, 2 men were standing there. ಇಬ್ಬರು ಪುರುಷರು ಅಲ್ಲಿ ನಿಂತಿದ್ದರು. 2 angels were standing there. ಇಬ್ಬರು ದೇವದೂತರು ಅಲ್ಲಿ ನಿಂತಿದ್ದರು. They said, ಅವರು ಹೇಳಿದ್ರು, oh you men of Galilee, ಓ ಗಲಿಲಾಯದ ಜನರೇ, amen, as Jesus was taken up into the clouds, ಹೇಗೆ ಯೇಸು ಕ್ರಿಸ್ತನು ಮೇಘಗಳಲ್ಲಿ ಎತ್ತಲ್ಪಟ್ಟನೋ, in the same way, ಅದೇ ರೀತಿಯಲ್ಲಿ one day he shall come down. ಆತನು ಹಾಗೆ ಕೆಳಗೆ ಇಳಿದು ಬರ್ತಾನೆ. எப்படி போனாரோ ಹೇಗೆ ಹೋದನೋ அவர் திரும்பி வர போறார். ಹಾಗೆ ಆತನು ತಿರುಗಿ ಬರಲಿಕ್ಕಿದ್ದಾನೆ. Amen. This is the next prophecy that the world received. ಇದೇ ಒಂದು ಲೋಕ ಹೊಂದಿಕೊಂಡಂತ ಮುಂದಿನ ಪ್ರವಾದನೆ. Amen. Then amen, John wrote about it in detail in Revelation. ಅದನ್ನೇ ಯೋಹಾನನು ಪ್ರಕಟಣೆಯಲ್ಲಿ ಇನ್ನೂ ವಿವರವಾಗಿ ಅದನ್ನು But ಬರೀತಾನೆ. he will come down again in clouds one day. ಆತನು ಮತ್ತೆ ಮೇಘಗಳಲ್ಲಿ ಮತ್ತೆ ಆತನು ಹಿಂತಿರುಗಿ ಬರ್ತಾನೆ. Amen. This time ಈ ಬಾರಿ he has gone up ಆತನು ಮೇಲಕ್ಕೆತ್ತಲ್ಪಟ್ಟಿದ್ದಾನೆ. to prepare a place for you, ನಿಮಗಾಗಿ ಒಂದು ಸ್ಥಳವನ್ನ ಸಿದ್ಧ to ಮಾಡುವುದಕ್ಕೆ, prepare a mansion for you. ನಿಮಗಾಗಿ ಒಂದು ಬೀಡಾರವನ್ನ ಸಿದ್ಧ But ಮಾಡುವುದಕ್ಕೆ. he will come again to take you. ಆದ್ರೆ ಮತ್ತೆ ಆತನು ಬರ್ತಾನೆ ನಿಮ್ಮನ್ನು ಎತ್ಕೊಳ್ಳುವುದಕ್ಕೆ. You won't be looking at his ascension next time. You will be taken up with him in the clouds. ನೀವು ಆತನ ಎತ್ತಲ್ಪಡುವಿಕೆಯನ್ನು ನಿಮ್ಮ ಕಣ್ಣಿಂದ ನೀವು ನೋಡುವುದಿಲ್ಲ. ಮುಂದಿನ ಬಾರಿ ಆತನು ಬರುವಾಗ ನೀವೇ ಆತನೊಂದಿಗೆ ಎತ್ತಲ್ಪಡ್ತೀರಾ. But they said, ಆದ್ರೆ ಅವ್ರು ಹೇಳಿದ್ರು, those men said, ಆ ಒಂದು ವ್ಯಕ್ತಿಗಳು if ಹೇಳಿದ್ರು, you want to be taken up, ನೀವು ಮೇಲಕ್ಕೆ ಎತ್ತಲ್ಪಡಬೇಕಂದ್ರೆ go to Jerusalem as he said to you and wait for the promise. ಆತನು ಹೇಳಿದಂತೆ ಆತನು ಮಾಡಿದ ವಾಗ್ದಾನಕ್ಕಾಗಿ ಯೆರೂಸಲೇಮಿನಲ್ಲಿ ಕಾದಿರ್ರಿ. Jesus had told them to wait in Jerusalem for the gift of the Holy Spirit. ಯೇಸು ಕ್ರಿಸ್ತನು ಅವರಿಗೆ ಹೇಳಿದ್ದನು, ಆತನು ಅವರು ಯೆರೂಸಲೇಮಿನಲ್ಲಿ ಕಾಯಬೇಕೆಂಬುದಾಗಿ. ಯಾತಕ್ಕಾಗಿ ಅಂದ್ರೆ ಪರಿಶುದ್ಧಾತ್ಮನ ವರಕ್ಕಾಗಿ. The gift of Holy Spirit. ಎಲ್ಲರೂ சொல்லுங்க, gift of Holy Spirit. ಪರಿಶುದ್ಧಾತ್ಮನೇ ಒಂದು ವರವಾಗಿ. Amen. Hallelujah. Hallelujah. So Jesus, amen, as Jesus said, go quickly, because if you want to be taken up with him in the clouds, you need the Holy Spirit. ಇಬ್ಬರು ಪುರುಷರು ಹೇಳಿದ್ರು, ನೀವು ಹೋಗಿ ಅಲ್ಲಿ ಯೆರೂಸಲೇಮಿನಲ್ಲಿ ಕಾದಿರಿ, ಯಾಕಂದ್ರೆ ನೀವು ಎತ್ತಲ್ಪಡಬೇಕಂದ್ರೆ ನಿಮಗೆ ಪರಿಶುದ್ಧಾತ್ಮನು ಬೇಕು. ಎவ்வளவு பேர் ಆಮೆನ್ சொல்றீங்க? ಎಸ್ ಆಮೆನ್ ಅಂತೀರಾ? Amen. Even before the Holy Spirit came, ಪರಿಶುದ್ಧಾತ್ಮನು ಬರುವುದಕ್ಕಿಂತ ಮುಂಚೆ, amen, heaven clearly gave a message to the mankind that without Holy Spirit you cannot see Jesus again. ಪರಲೋಕವು ಈ ಒಂದು ಇಡೀ ಒಂದು ಲೋಕಕ್ಕೆ ಒಂದು ಸಂದೇಶವನ್ನ ಕೊಟ್ಟಿತು, ಪರಿಶುದ್ಧಾತ್ಮನಿಲ್ಲದೆ ಮತ್ತೆ ನಾವು ಯೇಸುವನ್ನು ನೋಡಲು ಸಾಧ್ಯವಿಲ್ಲ. He came as a human being, revealed himself to everyone. He died for us. He was resurrected for us because it was written to be like that.
ಆತನು ಮನುಷ್ಯನಾಗಿ ಬಂದನು, ಮನುಷ್ಯನಾಗಿ ಇಲ್ಲಿ ಜೀವಿಸಿದನು, ನಮಗಾಗಿ ಸತ್ತನು, ಮತ್ತೆ ಪುನರುತ್ಥಾನವಾಗಿ ಎತ್ತಲ್ಪಟ್ಟನು, ಯಾಕಂದ್ರೆ ಆ ರೀತಿಯಾಗಿ ಅದು ಬರೆಯಲ್ಪಟ್ಟಿತ್ತು. ಆದರೆ if you want to see that Jesus again, ನೀವು ಮತ್ತೆ ಆ ಯೇಸುವನ್ನು ನೋಡಬೇಕಂದ್ರೆ you need to wear the Holy Ghost. ನೀವು ಪರಿಶುದ್ಧಾತ್ಮನನ್ನು ಧರಿಸಿಕೊಳ್ಳಬೇಕು. Yes and amen. If you wear the Holy Spirit, ನೀವು ಪರಿಶುದ್ಧಾತ್ಮನನ್ನು ಧರಿಸಿಕೊಂಡಾಗ even today you can see Jesus. ಈಗಲೂ ಕೂಡ ನೀವು ಯೇಸುವನ್ನು ನೋಡಬಹುದು. Today you can see Jesus. ಈಗಲೂ ಕೂಡ ನೀವು ಯೇಸುವನ್ನು ನೋಡಬಹುದು.